ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ಅಣ್ಣವರ ಒಂದು ಹಾಡನ್ನು ಶೇರ್ ಮಾಡಿದಂತಹ ಪ್ರಧಾನಿ ಮೋದಿ. ಸೊ ಈ ಖುಷಿಯನ್ನು ಅಂದರೆ ಅವರ ಅಭಿಮಾನಿಗಳಾದ ಅಣ್ಣವರ ಅಭಿಮಾನಿಗಳನ್ನು ಒಂದಿಷ್ಟು ಖುಷಿಗಳನ್ನು ಆಗಿರ್ಬೋದು, ಅವರ ಈ ಒಂದು ಸಂತಸಕ್ಕೆ ಕಾರಣ ಏನಪ್ಪ ಅಂದರೆ ಪ್ರಧಾನಿ ಮೋದಿ ಅವರು ಅಣ್ಣವರ ಹೊಸ ಅಂದರೆ ಈಗ ಇತ್ತೀಚೆಗೆ ಈ ರಿಲೀಸ್ ಆಗಿರುವಂಥ ಹಾಡುಗಳಲ್ಲಿ ಸಾಕಷ್ಟು ಹಾಡುಗಳು ಕೆಲವೊಂದು ಹಾಡುಗಳು ಟ್ರೆಂಡಿಂಗಲ್ಲಿದೆ, ಕೆಲವೊಂದು ಹಾಡುಗಳಾಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಅಣ್ಣವರ ಹಾಡುಗಳಾಗಿರ್ಬೋದು, ಸಾಕಷ್ಟು ಹಾಡುಗಳಾಗಿರ್ಬೋದು, ಈಗಲೂ ಕೂಡ ಅದು ತುಂಬ ಟ್ರೆಂಡಿಂಗಲ್ಲಿದೆ. ಈಗ ಯಾವುದಾದ್ರೂ ಹೊಸದು ಹಾಡು ಬಂದು ಸಹ ಈ ಹಳೆ ಹಾಡುಗಳಿಗೆ ಹೆಚ್ಚು ಜನ ಮಾರು ಹೋಗೋದನ್ನು ನಾವು ನೋಡಿರ್ತೀವಿ. ಅಂಥದ್ರಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಅಷ್ಟೇ ಅಣ್ಣವರ ಒಂದು ಹಳೆಯ ಹಾಡನ್ನು ಇತ್ತೀಚೆಗೆ ಒಂದು ಶೇರನ್ನು ಮಾಡಿರುವಂಥದ್ದು. ಸೊ ಈ ಹಾಡು ಕೂಡ ಅಷ್ಟೇ ಹಳೇದಾದ್ರೂ ಪರವಾಗಿಲ್ಲ, ಈಗ ಹೊಸ ಟ್ರೆಂಡಿಂಗನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ದೇವರಲ್ಲಿ ಭಕ್ತಿಯನ್ನು ತುಂಬಿಸುವಂಥ ಈ ಹಾಡನ್ನು ಈಗ ಪ್ರಧಾನಿ ಮೋದಿ ಅವರು ಶೇರನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡದ ಹಾಡನ್ನು ಮಾಡ್ಕೊಂಡಿರೋದು ನಮ್ಮ ಕನ್ನಡಿಗರಿಗೆ ಹಾಗೆ ಅಣ್ಣವರ ಅಭಿಮಾನಿಗಳಿಗೆ ಖುಷಿಯನ್ನು ತಂದುಕೊಟ್ಟಿರುವಂಥದ್ದು. ಸೊ ಯಾವ ಹಾಡು ಅಂತ ಕೇಳೋದಾದ್ರೆ ಶ್ರೀ ಚಾಮುಂಡೇಶ್ವರಿ ಹಾಡನ್ನು, ಅಂದರೆ ಶ್ರೀ ಕೃಷ್ಣದೇವರಾಯ ಚಿತ್ರದ ಈ ಹಾಡನ್ನು ನರೇಂದ್ರ ಮೋದಿ ಅವರು ಶೇರನ್ನು ಮಾಡ್ಕೊಂಡಿದ್ದಾರೆ. ಸೊ 1970ರಲ್ಲಿ ರಿಲೀಸ್ ಆಗಿರುವಂತಹ ಈ ಹಾಡು ಈಗ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರ ಟ್ವೀಟ್ನಲ್ಲಿ ಈ ಹಾಡು ಈಗ ಶೇರ್ ಆಗಿರುವಂಥದ್ದು. ಸೊ ಈ ಹಾಡನ್ನು ಯಾಕೆ ಶೇರ್ ಮಾಡಿರ್ಬೋದು, ಅದರಲ್ಲೂ ಕನ್ನಡದೇ ಹಾಡನ್ನು ಯಾಕೆ ಕೈಗೆತ್ತಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ನರೇಂದ್ರ ಮೋದಿ ಅವರು ಯಾವತ್ತೇ ಒಂದು ಕರ್ನಾಟಕಕ್ಕೆ ಭೇಟಿ ಕೊಟ್ಟರು ಅವರ ಮಾತನ್ನು ಕನ್ನಡದಿಂದಲೇ ಪ್ರಾರಂಭ ಮಾಡ್ತಾರೆ. ಸೊ ಏನೋ ಒಂಥರ ಅವ್ರಿಗೆ ಕರ್ನಾಟಕ ಅಂದರೆ ಅಥವಾ ಕನ್ನಡಿಗರಂದರೆ ಏನೋ ಒಂಥರ ಪ್ರೀತಿ. ಯಾಕಂದರೆ ಇಲ್ಲಿ ಮೋದಿಗೆ ಇರುವಂತಹ ಗೌರವ ಆಗಿರ್ಬೋದು, ಮೋದಿಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು, ಬೇರೆ ಎಲ್ಲೂ ಅಷ್ಟಾಗಿ ಕೊಡಲ್ಲ ಅನ್ನೋದು ನನ್ನ ಊಹೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮೋದಿ ಅವರಿಗೆ ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ. ಪ್ರಧಾನಿ ಮೋದಿ ಆಗಿರೋದ್ರಿಂದ ಅವರಿಗೆ ಕನ್ನಡದ ಮೇಲಿರುವಂತಹ ಅಭಿಮಾನವನ್ನು ಈ ಹಾಡಿನ ಮೂಲಕ ತೋರಿಸಲಾಗುತ್ತೆ. ಸೊ ಅವರಿಗೆ ಈ ಹಾಡು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅದರಲ್ಲಿರುವಂತಹ ರಾಗ, ತಾಳ, ಭಾವ ಆಗಿರ್ಬೋದು ಇದೆಲ್ಲ ಮೋದಿ ಅವರಿಗೆ ಅರ್ಥ ಆಗಿರುವಂಥದ್ದು. ಸೊ ಹಾಗಾಗಿ ಈ ಹಾಡನ್ನು ಅವರು ಟ್ವೀಟ್ ಮಾಡಿಕೊಂಡು ಶೇರ್ ಮಾಡ್ಕೊಂಡಿರುವಂಥದ್ದು. ಸೊ ಹಾಗೆ ಹೊಸ ಪ್ರಜ್ಞೆ ಮತ್ತು ಶಕ್ತಿಯನ್ನು ತುಂಬಲಿದೆ ಅಂತ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ನಮೋ ಮೋದಿ ಅವರಿಗೆ ಈ ಒಂದು ಹಾಡು ಎಷ್ಟು ಇಷ್ಟ ಆಗಿದೆ. ಹಾಗಾಗಿ ಅವರಿಗೆ ಇದರಲ್ಲಿರುವ ತಾಳ ಆಗಿರ್ಬೋದು, ಭಾವ ಆಗಿರ್ಬೋದು ಇದೆಲ್ಲ ಅರ್ಥ ಆಗಿ ಅದರಲ್ಲೂ ಅಣ್ಣವರ ಹಾಡು ಅಂದರೆ ಸಾಕು ಎಲ್ಲರಿಗೂ ಅಚ್ಚುಮೆಚ್ಚು. ಅದು ಅವರು ಸಿನಿಮಾದ ಹಾಡಾಗಿರ್ಬೋದು ಅಥವಾ ಬೇರೆ ಸಿನಿಮಾಕ್ಕೆ ಅವ್ರು ಹಾಡಿರೋ ಹಾಡುಗಳಾಗಿರ್ಬೋದು, ಈಗಲೂ ಕೂಡ ಅಷ್ಟೇ ಈಗಿನ ಹಾಡು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಈಗಲೂ ಕೂಡ ಅದು ಟ್ರೆಂಡಿಂಗ್ ಆಗ್ತಾನೆ ಹೋಗ್ತಾ ಇದೆ ಅವರ ಹಾಡುಗಳು. ಸೊ ಅಂಥದ್ರಲ್ಲಿ ಮೋದಿ ಅವರ ಈ ಒಂದು ಟ್ವೀಟ್ ಎಲ್ಲರಿಗೆ ಒಂಥರ ದೈವ ಭಕ್ತಿಯನ್ನು ಸಾರುವಂಥ ವಿಡಿಯೋ ಆಗಿದೆ. ಸೊ ಈ ಒಂದು ವಿಡಿಯೋವನ್ನು ಅವರು ಹಂಚಿಕೊಂಡಿರೋದು ಕನ್ನಡಿಗರಾದಂತಹ ಹಾಗೆ ಅಣ್ಣವರ ಅಭಿಮಾನಿಗಳಿಗೆ, ಹಾಗೆ ಅವರ ಫ್ಯಾಮಿಲಿಯ ಒಂದು ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಅಣ್ಣವರ ಅಂದರೆ ಫ್ಯಾಮಿಲಿಯವ್ರಿಗೂ ಕೂಡ ಅಷ್ಟೇ ಒಂದು ಸಂತಸದ ವಿಷಯ ಅಂತಲೇ ಹೇಳ್ಬೋದು.